ಶ್ರೀಮಂತ ಪ್ರತಾಪರವರು ಬಂದಿದ್ದಾರೆ. ಜಾತಿ ಹೆಸರಿಲ್ಲ. ಕೊಟ್ಟು ನಾವು ಒಂದು ಹೊತ್ತ ಚಾ ಇಲ್ಲ ಏನಿಲ್ಲ ಇಲ್ಲಿ. ಚಾ ತೆಗೆದುಕೊಂಡು ಚಾ ಕುಡಿದು ನಿಮ್ಮ ಜೊತೆ ನೆಂಟಸ್ತಿಕೆ ಬೆಳೆಸಲು ಬಂದಿಲ್ಲ. ನಿಮ್ಮಿಂದ ನನಗೆ ಬರಬೇಕಾದ ಹಣ ವಸೂಲಿ ಮಾಡಲು ಬಂದಿರುವೆನು. ನನ್ನ ತಮ್ಮ ರಾಜು ಈ ವಾರದಲ್ಲಿ ಬರುವಲ್ಲಿದ್ದಾನೆ. ಅವನು ಬಂದ ತಕ್ಷಣ ನಿಮ್ಮ ಹಣ ಮುಡಿಸುತ್ತೇನೆ ಶ್ರೀಮಂತರೇ, ಮುಡಿಸುತ್ತೇನೆ. ಅಲ್ಲೂ ತಮ್ಮ ಹೇಮಂತ 2 ದಿವಸ ಆತ್ಲಿ ಹಣ ಕೊಡ್ತಾನ ಅಂತ ಹೇಳಕತ್ತ. 6 ತಿಂಗಳಾದ ಇನ್ನ ಮಾತ್ರ ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಹಿಂಗ್ ಮಾಡಿದ್ರ ನಮ್ ಜೀವನ ಹೆಂಗದ? ನಮ್ ಸೌಕಾರ ಅದಾರಲ್ಲ ಜೀವನ ನಡ್ದೋದ ಹೆಂಗ? ಸೌಕಾರ ಈ ವರ್ಷ ಮನೆ ಕೈ ಕೊಟ್ಟು ಸೌಕಾರ ಮನೆ ಕೈ ಕೊಟ್ಟು ಈ ವರ್ಷ ಹಳ್ಳದಲ್ಲಿ ನೀರು ಹರಿಯುವುದನ್ನು ಗಂಗಾ ಮಾತೆ ನಿಲ್ಲಿಸಿದರು. 20 ಚೀಲ ಶೇಂಗಾ ಆಗಬೇಕಾದ ನನ್ನ ಬಲವು ಕೇವಲ 2 ಚೀಲ ಆಯಿತು ಶ್ರೀಮಂತರೇ. ಅದಕ್ಕಾಗಿ ಎಲ್ಲಿಂದ ತರುವುದು ಶ್ರೀಮಂತರೇ? ನಿಮ್ಮ ಹಣವನ್ನು ವೇದಂತ ನನಗೆ ಬೇಕಾಗಿಲ್ಲ. ನೀನೀಗ ಹಣ ಕೊಡಲೇಬೇಕು. ಹಣ ಕೊಡಿ ಎಂದು ಒತ್ತಾಯ ಒತ್ತಿ ಕೇಳಿದರೆ ನಾನು ಎಲ್ಲಿಂದ ಕೊಂಡಿ ಸಾಯಿದರೆ ಸೌಕಾರ ಎಲ್ಲಿಂದ ನನ್ನ ತಮ್ಮ ಈ ವಾರದಲ್ಲಿ ಬರುತ್ತಿದ್ದರೂ ಕೂಡ ನಾನೇ ಹೇಗಾದರೂ ಮಾಡಿ ಅಸಲು ಆಗದಿದ್ದರೂ ಬಡ್ಡಿಯನ್ನಾದರೂ ಕೊಟ್ಟೇ ಕೊಡ್ತೇನೆ ಶ್ರೀಮಂತರೇ, ಕೊಟ್ಟೇ ಕೊಡ್ತೇನೆ. ಇಂಥವರಿಗೆ ಒಳ್ಳೆಯ ಮಾತಿನಿಂದ ಹೇಳಿದರೆ ಏನು ಪ್ರಯೋಜನವಿಲ್ಲ. ಇವರನ್ನು ವಸೂಲಿ ಮಾಡ್ತಾಗಲೇ ಇವರಿಗೆ ಬುದ್ಧಿ ಬರುವುದು. ನೀನೀಗ ಒಳ್ಳೆ ಮಾತಿನಿಂದ ಹಣ ಕೊಟ್ಟರೆ ಸರಿ, ಹೊರ ಹಾಕಬೇಕಾಗುತ್ತದೆ. ಹಾಗೆ ಮಾಡಬೇಡ ಶ್ರೀಮಂತರೇ, ಹಾಗೆ ಮಾಡಬೇಡ. ಸೌಕರ್ಯ ನಿಮ್ಮ ಕಾಲಿಗೆ ಬಿದ್ದು ಬೇರ್ಕೊತೇನೆ ಸೌಕರ್ಯ. ಇದೊಂದ್ಸಲ ಹಣವನ್ನು ಸರಿ ಆಚೆ ಬಡವ. ಇದು ಒಳ್ಳೆ ಮಾತಿನಿಂದ ಹೇಳುತ್ತಿದ್ದೇನೆ. ಮರ್ಯಾದೆಯಿಂದ ಹಣ ಕೊಡು. ನಿನ್ನ ಹೆಂಡತಿಯನ್ನು ಹುಟ್ಟ ಬಟ್ಟೆಯಲ್ಲೇ ನನ್ನ ಅರಮನೆಗೆ ಹೊತ್ತೊಯ್ಯಬೇಕಾಗುತ್ತದೆ. ಹಾಗೇನಾದರೂ ನನ್ನ ಕಣ್ಣೆದುರಿಗೆ ನಡೆದಾದರೆ ನಿಮ್ಮೆಲ್ಲ ತಪ್ಪನ ರಕ್ತ ಕುಡಿಯದೆ ಬೆರಲಾರೆ. ಸುತ್ತು 125 ಹಳ್ಳಿಗಳಿಗೆ ಒಡೆಯನಾದ ಈ ಶ್ರೀಮಂತನಿಗೆ ಹಚ್ಚಿ ಮಗಳಿವೆ. ಅಯ್ಯೋ ಶ್ರೀಮಂತ್ರೆ, ನನ್ನ ಗಂಡನನ್ನು ಹೊಡೆಯಬೇಡಿ ಶ್ರೀಮಂತ್ರೆ. ನಿಮಗೆ ಕೈ ಮುಗಿದು ಕೇಳುತ್ತೇನೆ ಶ್ರೀಮಂತ್ರೆ, ನಿಮಗೆ ಕೈ ಮುಗಿದು ಕೇಳುತ್ತೇನೆ. ನೀನು ಹೇಳಿದಂತೆ ಕೇಳಬೇಕಾದ್ರೆ ನಾನು ಹೇಳಿದಂತೆ ನೀ ಮಾಡಿದರೆ ಮಾತ್ರ ನಿನ್ನ ಗಂಡನ್ನು ಬಿಟ್ಟು ಬಿಡ್ತೀನಿ. ಹೇಳಿ ಸೌಕರ್ಯ, ನೀವು ಏನು ಹೇಳುತ್ತೀರ ಹೇಳಿ ಸೌಕರ್ಯ, ನಾನು ಕೇಳುತ್ತೇನೆ. ಆದ್ರೆ ನನ್ನ ಗಂಡನಿಗೆ ಮಾತ್ರ ಹೊಡೆಯಬೇಕು. ನನ್ನ ಪತಿ ದೇವರನ್ನು ಬಿಟ್ಟು ಬಿಡಿ. ಏನು ಮಾಡಬೇಕಾ? ನೀನು ನನ್ನ ಮಿತ್ರ ಪ್ರತಾಪನಿಗೆ ಒಂದೇ ಒಂದು ರಾತ್ರಿ ಸೂಳೆಯಾಗಿ ಸುಖ ಪಡಬೇಕ.
ಶ್ರೀಮಂತ ಕೊಂಡಿಗಳೇ ಒಬ್ಬೊಬ್ಬರನ್ನು ಜೀವ ಸಹಿತ ಬಿಡಲಾರೆ. ಹಣ ಕೊಡುವುದಿಟ್ಟುಕೊಂಡು ನಮಗೆ ಜಿಗದಾಡುವೆ ಲೇ ಚೆನ್ನ ಪ್ರದೀಪ್. ಕಟ್ಟಿರಿ ಮಗನನ್ನು ಕಂಬಕ್ಕೆ, ಇವನ ಮೈ ಚರ್ಮವನ್ನು ಕಟ್ಟೆ ಬಿಡ್ತಾವೆ ಸದ್ಯ. ಹೇಮಂತ, ಇನ್ನು ನಾ ಹೇಳ ಕೇಳ್ಬೇಕಪ್ಪ ತಮ್ಮ. ಇನ್ನು ಮುಂದ ನಿನ್ ಗತಿ ನಮ್ ಸವಾರಿ ಅದನ್ನ ಕಾಣಬೇಕ. ಹೇಳಿದಂತೆ ಕಟ್ಟಿ ಹಾಕಿ ನಾವು ಪುಂಡರು ಎಂದು ನಡೆಯುವ ಪುಂಡರು ಸಣ್ಣರು ಎಂದು ನಾವು ಕೈ ಎತ್ತಿ ಹೇಳುತ್ತೇನೆ. ಸುತ್ತು 25 ಹಳ್ಳಿಗಳಿಗೆ ಗೆಲ್ಲಿಸಿಕೊಂಡಿರುವ ಈ ಪ್ರತಾಪ್ ಹಾಗೂ ಪ್ರದೀಪನಿಗೆ ಚಂಡರು ಎಂದು ಬಗಲವೆಯೋ ಹೊರತು ನನ್ನ ಮಗನೇ. ಅಯ್ಯೋ ಸಾವುಕಾರರೇ, ನನ್ನ ಪತಿ ದೇವರನ್ನು ಹೊಡೆಯಬೇಡಿ, ಬಿಟ್ಟು ಬಿಡಿ. ನಿಮಗೆ ಕೈ ಮುಗಿದು ದುಷ್ಟರ ಕಾಲ ಬೀಳವೇ ಬೇಡ ಬೇಡ ಲೇ ಮಗನೇ, ಅನುಭವಿಸೋ ಮಗನೇ. ಅಯ್ಯೋ ಶ್ರೀಮಂತ್ರಿ, ಹೊಡೆಯಬೇಡಿ ನನ್ನ ಗಂಡನನ್ನು. ನೋಡಿ, ನೀವು ಏನು ಹೇಳುತ್ತೀರ ನಾನು ಕೇಳುತ್ತೇನೆ. ನನ್ನ ಗಂಡನನ್ನು ಮಾತ್ರ ಹೊಡೆಯಬೇಡಿ. ಸರಿ ಆಚೆ ಶಾಲಿನಿ, ನಿನಗೆ ಹೇಳಿದ್ದೇನಲ್ಲ, ನಾನು ಹೇಳಿದಂತೆ ಕೇಳಿದರೆ ನಿನ್ನ ಗಂಡನನ್ನು ಬಿಟ್ಟು ಕೊಟ್ಟು ಹೋಗುತ್ತೇನೆ. ಮತ್ತೆ ಶುರುವಾಯಿತು ನೋಡು. ಹೊಡೆಯಬೇಡಿ ಶ್ರೀಮಂತ್ರಿ, ಹೊಡೆಯಬೇಡಿ. ನೀವು ಹೇಳಿದಂತೆ ನಾನು ಹಾಡಲು ಸಿದ್ಧವಾಗಿದ್ದೇನೆ. ಶುರುವಾಗಲಿ ನಿನ್ನ ಪ್ರೇಮ ಗೀತೆ. ಸ್ವಾಮಿ, ನಿಮ್ಮನ್ನು ಬಿಡಿಸಿಕೊಳ್ಳುವುದಕ್ಕೆ ಈ ದಾರಿ ಬಿಟ್ಟರೆ ನನಗೆ ಬೇರೆ ದಾರಿ ಯಾವುದೂ ಇಲ್ಲ, ಯಾವುದೂ ಇಲ್ಲ. ತೊಡಬೇಕ ಮಂಜು, ಹಾಡಿಕೊಳ್ಳಿ. ಅಲ್ರಿ ಸೌಕಾರ, ನಮ್ ದೊಡ್ಡ ಸೌಕಾರ ಹೊಂಟಾರದ, ನಿಮ್ಗೆ ಯಾವ್ದ್ರಿ ಅವ್ರೆಲ್ಲ ಮಾಡ್ತಾರ. ಗಪ್ಪರಿ ನೀವು ಎಲ್ಲ ಮಜಾ ಮಾಡಕ್ ನಿಂತಾರ ಅವ್ರ. ಪದ್ಮಾಸನ ಮಗನ ಚಂದ, ಸುಮ್ಮನೆ ನಿಂದ ಮಗನ.
ನೀವು ಹೇಳಿದಂತೆ ನಾನು ಮಾಡಿಕೊಂಡಿದ್ದೇನೆ. ನನ್ನ ಪಸಂದ ಇವರನ್ನು ಬಿಟ್ಟು ಬಿಡಿ. ನೋಡು ಮಂಜುಳಾ, ನಿನಗೆ ಮಾತು ಕೊಟ್ಟ ಪ್ರಕಾರ ನಿನ್ನ ಗಂಡನನ್ನು ಬಿಡುತ್ತೇವೆ. ನೀನು ನನಗೆ ಮಾತು ಕೊಟ್ಟ ಪ್ರಕಾರ ಇನ್ನು 1 ವಾರದಲ್ಲಿ ಹಣ ಕೊಡದಿದ್ದರೆ ನಿನ್ನ ಶೀಲ ಹರಣವಾಗುವುದು ಕಟ್ಟಿಟ್ಟ ಬಂತೆ. ಪ್ರತಾಪ್, ಬಾ ಹೋಗೋಣ. ನಡೆ ಪ್ರದೀಪ್. ಮಂಜುಳಾ, ಮುಂದಿನ ವಸೂಲಿಗೆ ಹಣ ರೆಡಿ ಇರಬೇಕು. ನಾ ಅದನ್ನೆಲ್ಲ ಬೇರೆ